ರಸ್ತೆಗಳಲ್ಲಿ ಹಳೆ ವಾಹನಗಳನ್ನು ನಿಲ್ಲಿಸೋ ಮೊದಲು ಹುಷಾರಾಗಿರಿ. ಸ್ವಲ್ಪ ಯಾಮಾರಿದ್ರೂ ನಿಮ್ಮ ವಾಹನ ಡಂಪ್ ಆಗೋದು ಪಕ್ಕಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನ್ ಕೊಟ್ಟಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳಿಗೂ ಟಫ್ ರೂಲ್ಸ್ ಬಂದಿದ್ದು, ಫ್ಲೆಕ್ಸ್ ಹಾಕೋರಿಗೂ ದಂಡಾಸ್ತ್ರ ಪ್ರಯೋಗಿಸಲಾಗಿದೆ. ರಸ್ತೆಯಲ್ಲಿ ಹಳೆ ವಾಹನ ನಿಲ್ಲಿಸಿದ್ರೆ ಹುಷಾರ್, ಯಾಮಾರಿದ್ರೆ ಡಂಪಿಂಗ್ ಯಾರ್ಡ್ ಫಿಕ್ಸ್. ರಾಜಧಾನಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಹೇಳತೀರದಾಗಿದೆ. ಎಲ್ಲಿ ನೋಡಿದ್ರೂ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಐಟಿ ಸಿಟಿ ಮಂದಿ ಅಕ್ಷರಶಃ ಹೈರಾಣಾಗಿ ಹೋಗಿದ್ದಾರೆ. ಅಂಥದ್ರಲ್ಲಿ ಹಳೆ ವಾಹನಗಳನ್ನ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುತ್ತಿದ್ದಾರೆ. ಇದರಿಂದ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಎದುರಾಗ್ತಿದೆ. ಸರ್ಕಾರ ಅದೆಷ್ಟೇ ಎಚ್ಚರಿಕೆ ಕೊಟ್ಟರೂ ಓನರ್ಸ್ ಮಾತ್ರ ಕ್ಯಾರೆ ಅಂತಿಲ್ಲ. ಹೀಗಾಗಿ ಜಿಬಿಎ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ. ವರ್ಷಗಟ್ಟಲೆ ಸಾವಿರಾರು ಹಳೆಯ ವಾಹನಗಳು ರಸ್ತೆಯಲ್ಲೇ ನಿಂತಿವೆ. ಇದರ ಮಾಲೀಕರು ಯಾರು, ಯಾಕೆ ಹೀಗೆ ನಿಲ್ಲಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದರಿಂದ ಸಾರ್ವಜನಿಕ ರಸ್ತೆಗಳು ಒತ್ತುವರಿಯಾಗಿದ್ದಲ್ಲದೆ ವಾಹನ ಸಂಚಾರಕ್ಕೆ ಹಾಗೂ ಪಾದಚಾರಿಗಳಿಗೂ ಅನಾನುಕೂಲ ಉಂಟು ಮಾಡುತ್ತಿದೆ. ಯಾವಾಗ ಈ ಸಮಸ್ಯೆ ಬಗೆಹರಿಯಲಿಲ್ವೋ ಡಿಸಿಎಂ ಡಿಕೆಶಿ ಎಂಟ್ರಿ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ಹಳೆ ವಾಹನ ಪಾರ್ಕ್ ಮಾಡಿದವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಂಥ ವಾಹನಗಳನ್ನು ಸೀಸ್ ಮಾಡಿ ಡಂಪಿಂಗ್ ಯಾರ್ಡ್ಗೆ ಹಾಕೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಗಾಡಿಗಳನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನೆಲ್ಲ ತುಂಬಿಕೊಂಡು ಹೋಗಿ ಕೆಲವು ಜಾಗನ ನಿಗದಿ ಮಾಡ್ತಾ ಇದ್ದೀವಿ. ಕೆಲವು ಜಾಗನ ರಿಕ್ಲೈಮ್ ಆಗಿರೋದು ಈ ಲೆಗಸಿ ಡಂಪ್ ಸೈಟ್ಗಳಿದೆ. 3 ಜಾಗ, ಬೆಲ್ಲಹಳ್ಳಿ, ಮಿಟ್ಗಾನಹಳ್ಳಿ, ಗಿದ್ನಹಳ್ಳಿ, ಸೊಂಡೆಕೊಪ್ಪ, 3-4 ಜಾಗ ಇದೆ. ಇನ್ನೂ ಒಂದಷ್ಟು ಜಾಗ ಐಡೆಂಟಿಫೈ ಮಾಡ್ತೀವಿ. ಅಲ್ಲಿ ಹೋಗಿ ಗಾಡಿಗಳನ್ನ ಬಿಸಾಕೋಕ್ಕೆ ಪೊಲೀಸ್ ಅವ್ರಿಗೆ ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ. ಮನೆ ಮುಂದೆ ಗಾಡಿ ನಿಲ್ಲಿಸಿದ್ರೆ ಏನು ತಪ್ಪೇನಿಲ್ಲ. ಇವಾಗೆಲ್ಲ ಇದೆಲ್ಲ ಮಾಡಿದ್ರೆ ರೂಲ್ಸು ಭಾಳ ತೊಂದರೆ ಆಗ್ತೈತೆ ನಮ್ಮ ಮನೆಗಳಲ್ಲಿ ಇರೋರಿಗೆಲ್ಲನೂ. ಇದೆಲ್ಲ ಅವರು ರೂಲ್ಸ್ ಮಾಡ್ತಾ ಇರೋದು ಭಾಳ ಬೇಸರವಾಗುತ್ತೆ. ಫೈನ್ ಹಾಕೋದು, ಅದಾಕೋದು, ಇದಾಕೋದು ಅದೆಲ್ಲ ಸರೋಗೋದಿಲ್ಲ. ಭಾಳ ಕಷ್ಟ ಆಗ್ತೈತೆ. ಫುಟ್ಪಾತ್ನಲ್ಲಿ ವ್ಯಾಪಾರಕ್ಕೂ ಟಫ್ ರೂಲ್ಸ್. ಫುಟ್ಪಾತ್ಗೂ ಹೊಸ ಪಾಲಿಸಿ ತರುವುದಕ್ಕೆ ಜಿಬಿಎ ಮುಂದಾಗಿದೆ. ವ್ಯಾಪಾರ ಮಾಡಲು ಬೀದಿ ವ್ಯಾಪಾರಿಗಳಿಗೆ ರಸ್ತೆ ನಿಗದಿ ಮಾಡಲು ಹೊರಟಿದೆ. ಈ ಬಗ್ಗೆ ಮಾತನಾಡಿ ಡಿಸಿಎಂ ಎಲ್ಲೆಂದರಲ್ಲಿ ಬೀದಿ ವ್ಯಾಪಾರಿಗಳು ವಾಹನ ನಿಲ್ಲಿಸುವಂತಿಲ್ಲ ಎಂದಿದ್ದಾರೆ. ನಾಗರಿಕರು ಈ ಫುಟ್ಪಾತಲ್ಲಿ ಓಡಾಡೋಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ. ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಫುಟ್ಪಾತ್ ಮಾಡಿಸಿರ್ತೀವಿ. ಅಲ್ಲೆಲ್ಲ ಕೂಡ ಈ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಕೂಡ ಗಾಡಿಗಳು ನಿಲ್ಲಿಸ್ಕೊಳ್ಳೋದು, ವ್ಯಾಪಾರ ಮಾಡೋದು ಈ ರೀತಿ ಆಗ್ತಾ ಇದೆ. ಅದಕ್ಕೆ ನಿಗದಿಯಾದಂಥ ಜಾಗಗಳನ್ನು ವೆಂಡರ್ಸ್ಗೆ ಫಿಕ್ಸ್ ಮಾಡಬೇಕು ಮತ್ತು ಮೇಜರ್ ಎಲ್ಲೆಲ್ಲಿ ಅವರು ಇಟ್ಕೊಳ್ಬೇಕು ವೆಂಡಿಂಗ್ ಮಿಷಿನ್ಗಳನ್ನ, ಅಲ್ಲಿ ಅವ್ರು ವ್ಯಾಪಾರ ಮಾಡಬೇಕು ಅನ್ನೋದನ್ನ ರಸ್ತೆಗಳನ್ನು ನಿಗದಿ ಮಾಡಬೇಕು ಅಂತ. ಆದರೆ ಫುಟ್ಪಾತ್ನ ಹೊಸ ರೂಲ್ಸ್ಗೆ ಸಾರ್ವಜನಿಕರು ಖಂಡಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ಅವ್ರು ಹೆಂಗನ ಎತ್ತಕ್ಕಾಗೋತಿದೆ, ಆಟ ಸಾಮಾನ ಎತ್ತಕ್ಕಲ್ಲಿ, ಆಟ ಸಾಮಾನ ಹೇಳಿ ಎತ್ತು ಅನ್ನಕ್ಕೆ ಎತ್ತಕ್ಕಲ್ಲಿ ನಾನು ನಡೆಯೋದಕ್ಕೆ ಜಾಗ ಇಲ್ಲ ಅಂದ್ರೆ ನೀವು ಮಾಡ್ಕೊಬೇಕನ್ನೋದು. ಫುಟ್ಪಾತ್ ಏನಕ್ಕೆ ಮತ್ತೆ ಚಿಕ್ಕದ್ ಮಾಡ್ತೀರಾ? ಫುಟ್ಪಾತ್ ದೊಡ್ಡದು ಮಾಡ್ರಿ. ಮತ್ತೆ ಅಲ್ಲಣ್ಣ, ಫುಟ್ಪಾತ್ ದೊಡ್ಡದು ಮಾಡ್ರಿ. ನಮಗೂ ಐತೆ ಕಾನೂನು. ನಾವು ಕಾನೂನು ಮುಖಾಂತರ ಹೋಗ್ತೀರಿ. ಎಲ್ಲೆಂದರಲ್ಲಿ ಫ್ಲೆಕ್ಸ್ ಹಾಕಿದ್ರೆ ದಂಡ ಫಿಕ್ಸ್. ರಾಜಧಾನಿ ಬೆಂಗಳೂರಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಮಿತಿಮೀರಿ ಹೋಗಿದೆ. ಹೀಗಾಗಿ ಇದಕ್ಕೆಲ್ಲ ಕಡಿವಾಣ ಹಾಕುವುದಕ್ಕೆ ಜಿಬಿಎ ಮುಂದಾಗಿದೆ. ಇನ್ಮುಂದೆ ಫ್ಲೆಕ್ಸ್ ಹಾಕೋರ ಮೇಲೆ ಕೇಸ್ ಹಾಕ್ತೇವೆ, ಅಲ್ಲದೆ 50ರಿಂದ 1 ಲಕ್ಷದವರೆಗೆ ದಂಡ ಫಿಕ್ಸ್ ಅಂತ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಫ್ಲೆಕ್ಸ್ಗಳು ನಾವು ಎಷ್ಟೇ ಹೇಳಿದ್ರು ಕೂಡ ಫ್ಲೆಕ್ಸು ಆಗ್ತಾನೆ ಇದ್ದಾರೆ. ಎಲ್ಲ ಪಾರ್ಟಿಯವರು ಆಗ್ತಾ ಇದ್ದಾರೆ, ನಮ್ಮ ಪಾರ್ಟಿಯವರು ಆಗ್ತಾ ಇದ್ದಾರೆ, ಎಲ್ಲರ ಶಿಷ್ಯ ಕೋಟಿಗಳು ಆಗ್ತಾರೆ. ಯಾರ್ಯಾರ ಹೆಸರು ಅಲ್ಲಿ ಕೆಳಗಡೆ ಇರ್ತದೆ ಅವ್ರಿಗೆ 50ರಿಂದ 1 ಲಕ್ಷ ರೂಪಾಯಿವರೆಗೂ ಒಂದೊಂದು ಫ್ಲೆಕ್ಸ್ಗೆ ಫೈನ್ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ಒಟ್ಟಾರೆ ಈ 3 ರೂಲ್ಸ್ಗಳನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವುದಕ್ಕೆ ಡಿಕೆಶಿ ಖಡಕ್ಕಾಗಿ ಹೇಳಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಜಾರಿಯಾಗ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು.